ದೇವರ ಚಿನ್ನ ನಮಗೆ ಬೇಡ. ಇದು ಮೋದಿ ಸರ್ಕಾರದ ಮಾತು. ಮೋದಿ ಸರ್ಕಾರದಿಂದ ದೇಗುಲಗಳ ಚಿನ್ನ ಮಾನಿಟೈಸ್ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಚಿನ್ನ ನಮಗೆ ಬೇಡ ಅಂತ ಮೋದಿ ಸರ್ಕಾರ ಹೇಳಿದೆ. ಮೋದಿ ಸರ್ಕಾರದಿಂದ ದೇಗುಲಗಳ ಚಿನ್ನ ಮಾನಿಟೈಸ್ ವದಂತಿ ಕೇಳಿ ಬರ್ತಾ ಇದೆ. ದೇವರ ಚಿನ್ನ ಪಡೆದು ಗೋಲ್ಡ್ ಬಾಂಡ್ ರಿಲೀಸ್ ವದಂತಿ. ಸರ್ಕಾರ ದೇವಾಲಯದ ಚಿನ್ನ ಮಾರಾಟ ಮಾಡಲಿದೆ. ಮೋದಿ ಸರ್ಕಾರ ದೇವಾಲಯದ ಆಭರಣಗಳನ್ನು ಕಲೆ ಹಾಕಲಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸಖತ್ ವೈರಲ್ ಆದ ಸುದ್ದಿ. ಆದರೆ ದೇಗುಲಗಳ ಚಿನ್ನ ಮಾನಿಟೈಸ್ ಸುದ್ದಿ ಸುಳ್ಳೆಂದ ಕೇಂದ್ರ ವಿತ್ತ ಇಲಾಖೆ. ದೇಗುಲಗಳ ಚಿನ್ನ ಮಾನಿಟೈಸ್ ಸುದ್ದಿಯಲ್ಲಿ ವಾಸ್ತವ ಇಲ್ಲ. ಅಂತಹ ನಿರ್ಣಯವನ್ನ ಮೋದಿ ಸರ್ಕಾರ ತೆಗೆದುಕೊಳ್ಳುವುದಿಲ್ಲ. ಖಚಿತವಲ್ಲದ, ವಿಶ್ವಾಸಾರ್ಹವಲ್ಲದ ಸುದ್ದಿಗಳನ್ನು ನಂಬಬೇಡಿ ಎಂದು ಕೇಂದ್ರ ಹೇಳಿದೆ. ದೇವರ ಚಿನ್ನವನ್ನ ಮಾನಿಟೈಸ್ ಮಾಡ್ಕೊಳ್ಳುತ್ತೆ ಸರ್ಕಾರ. ದೇಗುಲದಲ್ಲಿ ಬಂದಂತ ಚಿನ್ನವನ್ನ ಮಾನಿಟೈಸ್ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವದಂತಿಗೆ ತೆರೆ ಎಳೆದಿದೆ ಕೇಂದ್ರ ವಿತ್ತ ಇಲಾಖೆ. ದೇವರ ಚಿನ್ನವನ್ನ ನಮಗೆ ಬೇಡ, ದೇವರ ಚಿನ್ನ ತೆಗೆದುಕೊಂಡು ನಾವು ಸರ್ಕಾರ ನಡೆಸುವಂಥದ್ದಲ್ಲ, ನಾವು ಅದನ್ನ ಬಳಕೆ ಮಾಡ್ಕೊಂಡಿಲ್ಲ, ಇದು ಸುಳ್ಳು ವದಂತಿ. ಈಗಾಗಲೇ ಕೇಂದ್ರದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಧಾರ್ಮಿಕವಾಗಿ ಒಂದಿಷ್ಟು ಧಾರ್ಮಿಕ ನಂಬಿಕೆಗಳನ್ನು ಮುಂದಿಟ್ಕೊಂಡು ಇನ್ನು ಒಂದಿಷ್ಟು ಪೂಜೆ ಹವನಗಳನ್ನು ಮಾಡ್ಕೊಳ್ಳುವಂಥದ್ದು ದೇವರ ವಿಚಾರಕ್ಕೆ. ಅಯೋಧ್ಯೆ ಆಗಿರ್ಬೋದು, ದೇವರುಗಳಿಗೆ ಯಾವ ರೀತಿಯಾಗಿ ಅವರು ಪೂಜೆಯನ್ನು ಸಲ್ಲಿಸ್ತಾರೆ, ಸರ್ಕಾರದಿಂದ ಯಾವ ರೀತಿಯಾಗಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತು. ಬಟ್ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಷ್ಟು ಸನಾತನ ಧರ್ಮವನ್ನು ಮುಂದೆ ತೆಗೆದುಕೊಂಡು ಬರ್ತಾರೆ, ಹಿಂದೂ ಧರ್ಮಕ್ಕೆ ಅಲ್ಲಿ ಆದ್ಯತೆಯನ್ನು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ದೇಗುಲದಲ್ಲಿ ಬಂದಂಥ ಚಿನ್ನವನ್ನ ತೆಗೆದುಕೊಳ್ಳುತ್ತೆ, ಮಾನಿಟೈಸ್ ಮಾಡಿಕೊಳ್ಳುತ್ತೆ ಕೇಂದ್ರ, ಬಳಸ್ಕೊಳ್ಳುತ್ತೆ ಅನ್ನುವಂಥ ಏನು ವದಂತಿ ಇದೆಯಲ್ಲ, ಇದಕ್ಕೆ ತೆರೆ ಎಳೆದಿದೆ. ದೇವರ ಚಿನ್ನವನ್ನ ತೆಗೆದುಕೊಂಡು ನಾವು ಸರ್ಕಾರ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. ಭಾರತದ ದೇಗುಲಗಳಲ್ಲಿದೆ ಅಪಾರ ಪ್ರಮಾಣದ ಚಿನ್ನ. RBI ಬಳಿ ಇದೆ ಸುಮಾರು 880 ಟನ್ ಬಂಗಾರ. ದೇವಾಲಯ ಮಠಗಳ ಮುಂದೆ ಇದು ಲೆಕ್ಕಕ್ಕೆ ಇಲ್ಲ. ಮನೆಗಳಲ್ಲಂತೂ ಎಷ್ಟು ಚಿನ್ನ ಇದೆ ಅನ್ನೋದೇ ಗೊತ್ತಿಲ್ಲ. ಎಲ್ಲಾ ದೇವಾಲಯಗಳ ಚಿನ್ನ ಸೇರಿಸಿದ್ರೆ 4,000 ಟನ್ ಆಗ್ಬೋದಂತೆ. ಭಾರತದ ದೇಗುಲಗಳಲ್ಲಿದೆ ಅಪಾರ ಪ್ರಮಾಣದ ಚಿನ್ನ. ಎಸ್, ಹೌದು, ಭಾರತ ದೇಶ ಹಿಸ್ಟ್ರಿಯನ್ನ ತೆಗೆದು ನೋಡಿದಾಗೂ ಸಹಿತ ಅಪಾರವಾಗಿ ವೈಢೂರ್ಯದಿಂದ ಇದ್ದಂಥ ದೇಶ ಇದು. ಚಿನ್ನ, ಬಂಗಾರ, ಸಂಪನ್ಮೂಲಗಳನ್ನು ಪಡೆದುಕೊಂಡಂಥ ದೇಶ. ಈಗಲೂ ಸಹಿತ ಯಾವುದಾದ್ರೂ ದೇವಸ್ಥಾನದಲ್ಲಿ ನಾವು ಇದು ಮಾಡಿ ನೋಡಿದಾಗ ಸಿಗುತ್ತೆ ಬಂಗಾರ ನಿಧಿ ಅನ್ನುವಂಥದ್ದು. ಸೊ ಹಾಗಾಗಿ ಇದೇ ದೇವಸ್ಥಾನದಲ್ಲಿದೆ. ಈಗ RBI ವಿಚಾರಕ್ಕೆ ಮಾತನಾಡೋದಾದ್ರೆ 880 ಟನ್ ಬಂಗಾರ RBI ಬಳಿ ಇದೆ ಅನ್ನುವಂಥದ್ದು. ಇನ್ನು ದೇವಾಲಯ ಮಠಗಳ ಮುಂದೆ ಇದು ಲೆಕ್ಕಕ್ಕೆ ಬರಲ್ಲ. ಇನ್ನು ಎಲ್ಲ ದೇವಾಲಯಗಳ ಚಿನ್ನ ಸೇರಿಸಿದ್ರೆ 4,000 ಟನ್ ಆಗ್ಬಹುದಂತೆ. ಇದ್ರೂ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಮ್ಮ ಭಾರತ ದೇಶದ ಹಿಸ್ಟಾರಿಕಲೇ ಆ ರೀತಿಯಾಗಿದೆ. ಜನ ಎಷ್ಟು ಮಟ್ಟಿಗೆ ಅಂದರೆ ದೇವರು ಪೂಜೆ ಅಂತ ಬಂದಾಗ ಅಷ್ಟರ ಮಟ್ಟಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಹಿಂದಿನ ಹಳೆ ಕಾಲದಿಂದ ಕೂಡ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೀವಿ. ಶ್ರೀಮಂತ ದೇಶ ಅಂತ ಹೇಳ್ತಿದ್ರು ನಮ್ಮ ಭಾರತ ದೇಶಕ್ಕೆ, ಅತಿ ಹೆಚ್ಚು ಶ್ರೀಮಂತ ದೇಶ ಅಂತ. ಯಾಕೆ ಬ್ರಿಟಿಷರು ಆಕ್ರಮಣ ಮಾಡಿದ್ರು ನಮ್ಮ ದೇಶದ ಮೇಲೆ ಅಂತ ಅಂದಾಗ ಇಲ್ಲಿ ಸಿಗುವಂತಹ ಸಂಪನ್ಮೂಲಗಳಿಗಾಗಿ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಗುಡಿ ಗುಂಡಾರಗಳಲ್ಲಿ ಆ ರೀತಿಯಾಗಿ ವ್ಯವಸ್ಥೆ ಇದೆ.